ತನಿಖೆಯ ಸೂಪರ್ ಎಕ್ಸ್ಕ್ಲೂಸಿವ್ ಸ್ಟೋರಿ ಅಂತಾನೆ ಹೇಳ್ಬೋದು. ಸಂಚಲನ ಎಬ್ಬಿಸಿದೆ. ಕತೆಗೆ ರೋಚಕ ಟ್ವಿಸ್ಟ್ ಕೂಡ ಸಿಕ್ಕಿದೆ. ಬುಡೆ ಗ್ಯಾಂಗ್ಗೆ ಬಿಸಿ ನೀರು ಕಾಯಿಸಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ಧರ್ಮಸ್ಥಳಕ್ಕೆ ಬಿಟ್ಟ ಬಾಣ ಬುಡೆ ಗ್ಯಾಂಗ್ಗೆ ತಿರುಗುಬಾಣ ಆಗ್ತಾ ಇದೆ. ಮಾಡಿದ್ದುಣ್ಣೋ ಮಾರಾಯ. ಒಂದಲ್ಲ ಒಂದು ದಿನ ಶಿಕ್ಷೆಯನ್ನ ಅನುಭವಿಸಲೇಬೇಕಾಗತ್ತೆ. ಧರ್ಮಸ್ಥಳ ತನಿಖೆಯ ಸೂಪರ್ ಎಕ್ಸ್ಕ್ಲೂಸಿವ್ ಸ್ಟೋರಿ ಇದು. ಸಂಚಲನ ಎಬ್ಬಿಸ್ತಾ ಇದೆ. ಅಷ್ಟೇ ಅಲ್ಲದೆ ಕತೆಗೆ ರೋಚಕ ಟ್ವಿಸ್ಟ್ ಕೂಡ ಸಿಗ್ತಾ ಇದೆ. ಬುಡೆ ಗ್ಯಾಂಗ್ಗೆ ಬಿಸಿನೀರನ್ನ ಕಾಯಿಸೋದಕ್ಕೆ ಎಸ್ಐಟಿ ಅಧಿಕಾರಿಗಳು ರೆಡಿ ಆಗಿದ್ದಾರೆ. ಧರ್ಮಸ್ಥಳಕ್ಕೆ ಬಿಟ್ಟ ಬಾಣ ಈಗ ಬುಡೆ ಗ್ಯಾಂಗ್ಗೆ ತಿರುಗುಬಾಣ ಆಗ್ತಾ ಇದೆ. ತಾವೇ ತೋಡಿದ ಕೆಡ್ಡಾಕ್ಕೆ ಬಿದ್ದಿದೆ ಬುಡೆ ಗ್ಯಾಂಗ್. ಈಗಾಗಲೇ ಒಂದು ಕಡೆ ಏನಂತಂದ್ರೆ ಬುರ್ಡೆ ಟೀಮ್ ಅನ್ನೋದು ಜಗಜ್ಜಾಹೀರಾತ್ ಆಗೋಗ್ಬಿಟ್ಟಿದೆ. ಒಂದು ಕಡೆ ಬುರ್ಡೆ ಟೀಮ್ ಹೆಡ್ ಕ್ವಾರ್ಟರ್ ತಿಮ್ರೋಡಿ ಮನೆಗೆ ಕಾಕಿ ಒಂದು ಕಡೆ ದಾಳಿ. ಬುಡೆ ಚಿನ್ನಯ್ಯನನ್ನ ಕರೆದೊಯ್ದು 8 ತಾಸು ಎಸ್ಐಟಿ ಅಧಿಕಾರಿಗಳು ಈಗಾಗಲೇ ಶೋಧವನ್ನ ನಡೆಸಿದ್ದಾರೆ. ಚಿನ್ನಯ್ಯನ ಮೊಬೈಲ್ ಬಟ್ಟೆಗಳು ಕೂಡ ಪತ್ತೆಯಾಗಿದೆ. ಸಿಸಿಟಿವಿ ದೃಶ್ಯಗಳು ಕೂಡ ಈಗಾಗಲೇ ಪೊಲೀಸರ ವಶದಲ್ಲಿ ಇರುವಂತದ್ದು. ಯಾವಾಗ ಧರ್ಮಸ್ಥಳ ಪ್ರಕರಣ ಗಂಭೀರ ಸ್ವರೂಪವನ್ನ ಪಡ್ಕೊಳ್ತೋ, ಧರ್ಮಸ್ಥಳ ಗ್ರಾಮದ ಬುಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದೂರುದಾರ ಚಿನ್ನಯ್ಯನಿಗೆ ಆಶ್ರಯ ನೀಡಿದಂತಹ ಸೌಜನ್ಯ ಪರ ಹೋರಾಟಗಾರ ಮಹೇಶ್ ಶೆಟ್ಟಿ ತಿಮರೋಡಿ ಹಾಗೆ ಸಹೋದರ ಮೋಹನ್ ಕುಮಾರ್ ಶೆಟ್ಟಿ ಅವರ ಮನೆಗೆ ಈಗಾಗಲೇ ವಿಶೇಷ ತನಿಖಾ ತಂಡ ಭೇಟಿಯನ್ನ ನೀಡಿ ಸುಮಾರು 8 ತಾಸು, ಒಂದಲ್ಲ ಎರಡಲ್ಲ 8 ಗಂಟೆಗಳವರೆಗೂ ಕೂಡ ಶೋಧವನ್ನ ನಡೆಸಿದೆ. ಅಷ್ಟೇ ಅಲ್ಲದೆ ಆ ಸಂದರ್ಭದಲ್ಲಿ ಚಿನ್ನಯ್ಯನನ್ನ ಕರ್ಕೊಂಡು ಹೋಗಿದ್ದು ಆತನ ಬಟ್ಟೆ, ಮೊಬೈಲ್ ಫೋನ್ ಹಾಗೆ ಸಿಸಿಟಿವಿ ಫುಟೇಜ್ಗಳನ್ನು ಕೂಡ ತಂಡ ಮನೆಯಿಂದ ವಶಕ್ಕೆ ಪಡ್ಕೊಂಡಿದೆ. ವಿಚಾರಣೆ ಸಂದರ್ಭದಲ್ಲಿ ಚಿನ್ನಯ್ಯ ತಾನು ತಿಮರೋಡಿ ಮನೆಗೆ ಭೇಟಿ ನೀಡಿರುವ ಮಾಹಿತಿಯನ್ನ ಯಾವಾಗ ಎಸ್ಐಟಿ ಅಧಿಕಾರಿಗಳಿಗೆ ಕೊಟ್ಬಿಡ್ತಾರೋ ಆಗ ಎಸ್ಐಟಿ ಅಧಿಕಾರಿಗಳು ಕಂಪ್ಲೀಟ್ಲಿ ಹೆಂಗೆ ಅಂತಂದ್ರೆ, ಇಲ್ಲೇನೋ ಷಡ್ಯಂತ್ರ ಇದೆ, ತಿಮರೋಡಿಗೂ ಹಾಗೆ ಈ ಚಿನ್ನಯ್ಯನಿಗೂ ಏನೋ ಅವಿನಾಭಾವ ಸಂಬಂಧ ಇದೆ ಅಂತ ಆಲೋಚನೆ ಮಾಡೋದ್ರ ಮುಖಾಂತರ ಏಕಾಏಕಿ ತಿಮರೋಡಿ ಮನೆಗೆ ಕಾಕಿ ದಾಳಿಯನ್ನ ನಡೆಸೇ ಬಿಡುತ್ತೆ. ಆ ಸಂದರ್ಭದಲ್ಲಿ ತನಿಖೆ ಆದ ನಂತರ ಏನಾಗುತ್ತೆ ಅಂತ ಈಗ ಗೊತ್ತಾಗುತ್ತೆ. ಚಿನ್ನಯ್ಯ ತಪ್ಪೊಪ್ಪಿಗೆ ಬುಡೆ ಗ್ಯಾಂಗ್ಗೆ ಕುಣಿಕೆ ಎದುರಾಗಿದೆ. ಇದು ಪಕ್ಕಾ ಷಡ್ಯಂತ್ರ ಅಂತ ಕೋರ್ಟ್ಗೆ ಎಸ್ಐಟಿ ಮಾಹಿತಿಯನ್ನ ಕೊಟ್ಟಿದೆ. ಹೊಸದಾಗಿ ಸೆಕ್ಷನ್ ಗಳನ್ನ ಹಾಕಿದೆ. ಎಸ್ಐಟಿ ಟೀಮ್ ಲಿಖಿತವಾಗಿ ಕೋರ್ಟ್ಗೆ ಮಾಹಿತಿಯನ್ನ ನೀಡಿದೆ. ಎಸ್ಐಟಿ ಲಿಖಿತ ರೂಪದಲ್ಲೇ ಎಸ್ಐಟಿಗೆ ಕೋರ್ಟ್ ಅನುಮತಿಯನ್ನ ಕೇಳಿರುವಂತದ್ದು. ಚಿನ್ನಯ್ಯ ಒಂದು ಕಡೆ ತಪ್ಪನ್ನ ಒಪ್ಕೊಂಡ, ಮತ್ತೊಂದು ಕಡೆ ಬುರ್ಡೆ ಗ್ಯಾಂಗ್ಗೆ ಈಗ ಕುಣಿಕೆ ಎದುರಾಗ್ತಾ ಇದೆ. ಇದು ಪಕ್ಕಾ ಷಡ್ಯಂತ್ರ ಅಂತ ಕೋರ್ಟ್ಗೂ ಕೂಡ ಎಸ್ಐಟಿ ಮಾಹಿತಿ ಸಿಕ್ಕಿದೆ. ಹೊಸದಾಗಿ ಸೆಕ್ಷನ್ಗಳನ್ನ ಹಾಕಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ಲಿಖಿತ ದೂರನ್ನ ನೀಡೋದ್ರ ಮುಖಾಂತರ ಕೋರ್ಟ್ ಮೊರೆ ಹೋಗಿದ್ದಾರೆ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ನವರು. ಯಾಕಂತಂದ್ರೆ ಈಗಾಗಲೇ ಹೇಳಿದಾಗೆ ಗಂಭೀರ ಸ್ವರೂಪವನ್ನ ಧರ್ಮಸ್ಥಳ ಪ್ರಕರಣ ಬಟಾಬಯಲಾಯಿತು. ಎಲ್ಲರ ಮನಗಳಲ್ಲೂ ಕೂಡ ಇದರ ಬಗ್ಗೆ ಚರ್ಚೆ ಆಯಿತು. ಇದರ ಹಿಂದೆ ಯಾರಿದ್ದಾರೆ, ಯಾಕೆ ಈ ಷಡ್ಯಂತ್ರ, ಧರ್ಮಗಳ ನಡುವೆ ಯಾಕೆ ಕಿಚ್ಚನ್ನ ಹಚ್ಚಿಸುವಂತಹ ಕೆಲಸವನ್ನ ಮಾಡ್ತಿದ್ದಾರೆ ಅನ್ನೋದು ತಿಳ್ಕೋಬೇಕಾದಂತಹ ಅನಿವಾರ್ಯತೆ ಎದುರಾಗಿರೋದ್ರಿಂದ ಇಲ್ಲಿ ಯಾರ್ಯಾರೆಲ್ಲ ಇದರ ಹಿಂದೆ ರೂವಾರಿಗಳು ಅಂತ ಅನ್ಸ್ಕೊಂಡಿದ್ದಾರೋ ಅವರ ಮೇಲೆ ಈಗ ಕಾಕಿ ಪಡೆ ಬ್ರಹ್ಮಾಸ್ತ್ರವನ್ನ ಬಿಡೋದಕ್ಕೆ ಮುಂದಾಗಿದೆ. ಹಾಗಾಗಿ ಇವತ್ತು ಧರ್ಮಸ್ಥಳ ಗ್ರಾಮದಲ್ಲಿ 100 ಶವ ಹೂತೆ ಅಂತ ಹೇಳಿ ಸಂಚಲನ ಮೂಡಿಸಿದಂತಹ ಮುಸುಕುದಾರಿ ದೂರುದಾರ ಚಿನ್ನಯ್ಯ ಒಂದು ಕಡೆ ಆದ್ರೆ, ಆತನಿಗೆ ಆಶ್ರಯ ನೀಡಿದ್ದ ಸೌಜನ್ಯ ಪರ ಹೋರಾಟಗಾರ ಮಹೇಶ್ ಶೆಟ್ಟಿ ತಿಮರೋಡಿಗೂ ಕೂಡ ಸಂಕಷ್ಟವಿದೆ. ಈಗ ಕೋರ್ಟ್ ಅನುಮತಿಯನ್ನ ಪಡ್ಕೊಂಡು 10 ಸೆಕ್ಷನ್ಗಳ ಅಡಿಯಲ್ಲಿ ಕೇಸನ್ನ ದಾಖಲಿಸೋದಕ್ಕೆ ಮುಂದಾಗಿದ್ದಾರೆ. ಯಾವುದು ಹಾಗಾದ್ರೆ 10 ಕೇಸ್ಗಳಂತ ಕೂಡ ಗಮನಿಸಬಹುದು. ಕೋರ್ಟ್ ಅನುಮತಿ ಪಡ್ಕೊಂಡು 10 ಸೆಕ್ಷನ್ಗಳ ಅಡಿಯಲ್ಲಿ ಕೇಸ್ ದಾಖಲಾಗುತ್ತೆ. ಬಿಎನ್ಎಸ್ ಕಾಯ್ದೆಯ ಸೆಕ್ಷನ್ಗಳ ಅಡಿಯಲ್ಲಿ ಕೇಸನ್ನ ದಾಖಲಿಸಿ ತನಿಖೆಯನ್ನ ನಡೆಸಲಾಗುತ್ತೆ. ಈ ಹಿಂದೆ ದಾಖಲಾಗಿದ್ದಂತಹ ಸೆಕ್ಷನ್ಗಳನ್ನ ಕೈಬಿಟ್ಟು ಎಸ್ಐಟಿ ಈಗ ಹೊಸ ಸೆಕ್ಷನ್ಗಳ ಮೊರೆ ಹೋಗಿದೆ. ಹೊಸ ಸೆಕ್ಷನ್ ಅಡಿ ಹೊಸ ಎಫ್ಐಆರ್ ಅನ್ನ ದಾಖಲಿಸಿಕೊಂಡಿದೆ ಎಸ್ಐಟಿ ಟೀಮ್. ಹೊಸ ಎಫ್ಐಆರ್ ನಲ್ಲಿ ದೂರುದಾರ ಚಿನ್ನಯ್ಯನೇ A1 ಆರೋಪಿ ಅಂತ ಉಲ್ಲೇಖ ಮಾಡಲಾಗಿದೆ. ಕೋರ್ಟ್ ಅನುಮತಿಯನ್ನ ಪಡೆದುಕೊಂಡು ಬಿಎನ್ಎಸ್ ಆಕ್ಟ್ ಅಡಿಯಲ್ಲಿ ಕೇಸ್ ದಾಖಲಾಗಿದೆ. ಹಾಗಾದ್ರೆ ಆ ಕೇಸ್ಗಳು ಯಾವ್ಯಾವ ಸೆಕ್ಷನ್ಗಳನ್ನ ಈಗ ಹೊಸದಾಗಿ ರೂಪಿಸಿದ್ದಾರೆ ಅಂತ ಗಮನಿಸಬಹುದಾಗುತ್ತೆ. ಬಿಎನ್ಎಸ್ 336, ಬಿಎನ್ಎಸ್ 230, 231, 229,
227, 228, 240, 236 ಹಾಗೆ 233 ಸೇರಿದಂತೆ 248 ಸೆಕ್ಷನ್ಗಳನ್ನ ಈಗ ಹೊಸದಾಗಿ ಎಸ್ಐಟಿ ಅಧಿಕಾರಿಗಳು ರೂಪಿಸಿಕೊಂಡಿರುವಂತದ್ದು. ಎಸ್ಐಟಿ ಅಧಿಕಾರಿಗಳಿಗೆ ಹೇಗೆ ಅಂತಂದ್ರೆ ಒಂದು ಕಡೆ ಬೇಸರ ಆಗೋಗ್ಬಿಟ್ಟಿದೆ. ಅಷ್ಟೇ ಅಲ್ಲದೆ ಎಸ್ಐಟಿಯನ್ನ ಬದಲು ಮಾಡಿ ಸಿಐಡಿ ಸುಪರ್ದಿಗೆ ಈ ಬುಡೆ ಕೇಸನ್ನ ಕೊಡಬೇಕು ಅಂತಾನೂ ಕೂಡ ಈಗಾಗಲೇ ಟಾಕ್ ಜೋರಾಗಿದೆ. ಯಾಕಂದ್ರೆ ದೊಡ್ಡ ಸಂಚನ್ನ ಭೇದಿಸುವ ಉದ್ದೇಶದಿಂದಲೇ ಚಿಂತನೆಯನ್ನ ಮಾಡ್ತಾ ಇದ್ದಾರೆ. ಇದು ಅಂತಿಂತ ಕೇಸ್ ಅಲ್ವೇ ಅಲ್ಲ. ಸೊ ಹಾಗಾಗಿ ಎಸ್ಐಟಿಗೆ ಸ್ವಲ್ಪ ಸೈಡ್ಲೈನ್ ಮಾಡಿ ಸಿಐಡಿಗೆ ಈ ಕೇಸನ್ನ ಕೊಡೋಣ, ಅದರ ಸುಪರ್ದಿಗೆ ಕೊಟ್ರೆ ಬೆಸ್ಟು ಅಂತ ಈಗ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಯಾಕಂತಂದ್ರೆ ಈ ತಲಬಡೆ ಸುಳ್ಳಿನ ಸಂಕಥನ ಬಹಿರಂಗವಾದ ಬೆನ್ನಲ್ಲೇ ದಶಕಗಳ ಹಿಂದೆ ಧರ್ಮಸ್ಥಳ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ ಅಂತ ಆರೋಪಿಸಲಾಗ್ತಾ ಇರುವಂತಹ ಹತ್ಯೆ ಹಾಗೆ ನಾಪತ್ತೆ ಪ್ರಕರಣಗಳ ಕುರಿತು ಮರು ತನಿಖೆ ವಿಚಾರದಲ್ಲಿ ವಿಶೇಷ ತನಿಖಾ ತಂಡಕ್ಕೆ ರಾಜ್ಯ ಸರ್ಕಾರ ಈಗಾಗಲೇ ರೆಡ್ ಸಿಗ್ನಲ್ ಅನ್ನ ತೋರಿಸಿದೆ ಅಂತ ತಿಳಿದು ಬರ್ತಾ ಇದೆ. ಅಲ್ಲದೆ ತಲಬುರ್ಡೆ ತನಿಖೆ ಶೀಘ್ರ ಮುಕ್ತಾಯಗೊಳಿಸುವಂತೆ ಎಸ್ಐಟಿಗೆ ಈಗಾಗಲೇ ಸ್ಪಷ್ಟವಾಗಿ ಸೂಚಿಸಿದೆಯಂತೆ ಸರ್ಕಾರ. ಧರ್ಮಸ್ಥಳ ಪ್ರಕರಣದ ದೂರುದಾರನ ಹಿಂದೆ ದೊಡ್ಡ ಸಂಚು ಇದ್ರೆ ಆ ಕುರಿತ ತನಿಖೆಯನ್ನ ಎಸ್ಐಟಿ ಬದಲು ರಾಜ್ಯ ಅಪರಾಧ ತನಿಖಾ ಇಲಾಖೆ ಅಂದ್ರೆ ಸಿಐಡಿ ಇದಕ್ಕೆ ಒಪ್ಪಿಸ್ಬಿಟ್ರೆ ಬೆಸ್ಟ್ ಅಂತ ಆಲೋಚನೆ ಮಾಡಿದ್ದಾರೆ. ಎಸ್ಐಟಿ ತನಿಖೆ ಮುಕ್ತಾಯಗೊಳಿಸುವ ಬಗ್ಗೆ ಈಗಾಗಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್, ರಾಜ್ಯ ಪೊಲೀಸ್ ಮಹಾನಿರ್ದೇಶಕ ಡಾಕ್ಟರ್ ಎಂಎ ಸಲೀಂ ಮಟ್ಟದಲ್ಲಿ ಒಂದು ಸುತ್ತಿನ ಸಮಾಲೋಚನೆ ಕೂಡ ನಡೆದಿದೆ ಅಂತ ಹೇಳಲಾಗ್ತಾ ಇರುವಂತದ್ದು. ಎಸ್ಐಟಿ ಅಧಿಕಾರಿಗಳು ಇಲ್ಲಿವರೆಗೂ ಕೂಡ ಏನು ಭೀಮಾ ಅಲಿಯಾಸ್ ಚಿನ್ನಯ್ಯ ಹೇಳಿದ ಹಾಗೆ ಕೇಳಿದ್ರು, ಎಲ್ಲಿ ಮಣ್ಣಗಿ ಅಂತಾರೋ ಅಲ್ಲಿ ಮಣ್ಣಗಿದ್ರು, ಯಾವುದೇ ರೀತಿಯಾದಂತಹ ಕುರುಹುಗಳು ಅಸ್ಥಿ ಪಂಜರಗಳು ಪತ್ತೆಯಾಗಲಿಲ್ಲ. ಸೊ ಹಾಗಾಗಿ ಇಲ್ಲಿ ಬಹಳ ದೊಡ್ಡ ಮಟ್ಟದ ಷಡ್ಯಂತ್ರ ನಡೀತಾ ಇದೆ ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಯಿತು. ಹಾಗಾಗಿ ಎಸ್ಐಟಿ ಅಧಿಕಾರಿಗಳು ಕೂಡ ಈಗ ಸೂಕ್ತ ತನಿಖೆಯನ್ನ ನಡೆಸೋದಕ್ಕೆ ಮುಂದಾಗ್ತಾ ಇರೋದ್ರ ಬೆನ್ನಲ್ಲೇ ಈಗ ರಾಜ್ಯ ಸರ್ಕಾರ ಒಂದು ಮಹತ್ವದ ನಿರ್ಧಾರವನ್ನು ಕೂಡ ಕೈಗೊಳ್ಳೋದಕ್ಕೆ ಮುಂದಾಗಿದೆ. ಅದೇ ಈ ಕೇಸನ್ನ, ಈ ಮಿಸ್ಟ್ರಿ ಕೇಸನ್ನ ಸಿಐಡಿಗೆ ವಹಿಸ್ಬಿಟ್ರೆ ಬೆಸ್ಟ್ ಅಪ್ಪ. ಇದ್ಯಾಕೋ ಎಸ್ಐಟಿ ಕೈಲಿ ಆಗುತ್ತೋ ಇಲ್ವೋ ಗೊತ್ತಿಲ್ಲ, ಇದನ್ನ